ಬಹಳಷ್ಟು ಜನ ಇತ್ತಿತ್ತಲಾಗಿ ಕೇಳ್ತಾ ಇರ್ತೀನಿ, ಪ್ರೋಟೀನ್ ಕಿಲ್ಸ್ ಕಿಡ್ನಿ ಅಂತ. ನಾನು ಡಾಕ್ಟರ್ ರವೀಂದ್ರ ಮದ್ರಿಕಿ, ಕಿಡ್ನಿ ರೋಗ ತಜ್ಞ, ನಿಮ್ಮ ಮುಂದೆ ಈ ಮಿಸ್ಕನ್ಸೆಪ್ಷನ್ ಕ್ಲಿಯರ್ ಮಾಡ್ಲಿಕ್ಕಿದ್ದೀನಿ. ಪ್ರೋಟೀನ್ ತಿನ್ನೋದ್ರಿಂದ ಕಿಡ್ನಿ ಫೇಲ್ಯೂರ್ ಆಗುದಿಲ್ಲ. ಬಹಳಷ್ಟು ಜನ ಪೇಷಂಟ್ಸ್ ಕಿಡ್ನಿ ಪ್ರಾಬ್ಲಮ್ ಅಂತ ಗೊತ್ತಾದ್ಮೇಲೆ ಬಹಳಷ್ಟು ಪತ್ತೆ ಮಾಡಿ ಪ್ರೋಟೀನ್ ಕಡಿಮೆ ಮಾಡ್ಕೊಂಡು ವೀಕ್ನೆಸ್ ಅಂತ ನಮ್ ಕಡೆ ಬರ್ತಾರೆ. HB ಡೌನ್ ಆಗಿರ್ತೈತಿ, ಕೈಕಾಲು ವೀಕ್ನೆಸ್ ಬಂದಿರ್ತಾವು, ಇನ್ಫೆಕ್ಷನ್ ಆಗ್ತಿರ್ತೈತಿ. ಯಾಕೆ ಆಗ್ತೈತಿ ಅಂತಂದ್ರೆ ನಾರ್ಮಲಿ ಪ್ರೋಟೀನ್ ನಮ್ಮ ಹೆಲ್ತ್ ಗೆ ಬೇಕು. ಅದಕ್ಕೆ ನಾವು ನಾರ್ಮಲಿ 1 to 1.2 ಗ್ರಾಮ್ಸ್ ಪರ್ ಕೆಜಿ ಪರ್ ಡೇ ಅಂತೀವಿ. ಇಂಡಿಯನ್ ನಲ್ಲಿ ಎವರೇಜ್ ಆಗಿ ನಾವು ವೆಜಿಟೇರಿಯನ್ ಪ್ರೋಟೀನ್ ತಗೋತಿದ್ರೆ ಇದಕ್ಕಿಂತ ಕಡಿಮೆನೇ ಇರ್ತೈತಿ. ಅದಕ್ಕೆ ಓನ್ಲಿ ನಾನ್ ವೆಜಿಟೇರಿಯನ್ ಫುಡ್ ಡೈಲಿ ತಿಂತಿದ್ರೆ 2-3 ಹೊತ್ತು ನಾನ್ ವೆಜಿಟೇರಿಯನ್ ಫುಡ್ ತಿಂತವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಮಾತ್ರ ರಿಸ್ಟ್ರಿಕ್ಷನ್ ಮಾಡಬೇಕು. ನಾರ್ಮಲಿ ವೆಜಿಟೇರಿಯನ್ ಡಯಟ್ ಅವರು ಪ್ರೋಟೀನ್ ರಿಸ್ಟ್ರಿಕ್ಷನ್ ಮಾಡೋದು ಅವಶ್ಯ ಇಲ್ಲ. ಅದಕ್ಕೆ ಈ ಮಿಸ್ಕನ್ಸೆಪ್ಷನ್ ಇಂದ ಅರ್ಥ ಮಾಡಿಕೊಂಡು ನಾವು ಕಿಡ್ನಿ ಪೇಷಂಟ್ಸ್ ನಾರ್ಮಲ್ ಡಯಟ್ ತಗೊಂಡು ಹೆಲ್ದಿ ಆಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ ಬಯಸ್ತೀನಿ. ನಮಸ್ಕಾರ.